ಇವತ್ತಿನ ವಿಡಿಯೋದಲ್ಲಿ ಕೋರಲ್ಡ್ರಾ ವಿಂಡೋ ಅಂದರೆ ಕೋರಲ್ಡ್ರಾ ಯೂಸರ್ ಇಂಟರ್ಫೇಸ್ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿದೇ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನಿವತ್ತು ನಿಮಗೆ ಕೋರಲ್ಡ್ರಾ X8 ಸಾಫ್ಟ್ವೇರ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಕೋರಲ್ಡ್ರಾ ನನ್ನ ಹತ್ರ ಇರೋದು ಅವೈಲೇಬಲ್ ಇರೋದು ಕೋರಲ್ಡ್ರಾ X8 ಇದೆ. ಸೊ ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಡೆಸ್ಕ್ಟಾಪಲ್ಲಿ ಕೋರಲ್ಡ್ರಾ X8 ಅಂತ ಐಕನ್ ಇದೆ. ಸೊ ಶಾರ್ಟ್ಕಟ್ ಇದೆ. ಶಾರ್ಟ್ಕಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ಓಪನ್ ಮಾಡಿ. ಸೊ ಇದು ಕೋರಲ್ಡ್ರಾ ನೀವು ಯಾವಾಗ ಓಪನ್ ಮಾಡಬೇಕಾದ್ರೂ ಕೂಡ ನಿಮ್ಮ ಇಂಟರ್ನೆಟ್ಟನ್ನು ನೀವು ಡಿಸೇಬಲ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ವಾರ್ನಿಂಗ್ ಮೆಸೇಜ್ ಬರೋದಿಲ್ಲ. ಅಂದರೆ ಇಂಟರ್ನೆಟ್ ಇದ್ದರೆ ಏನಾಗುತ್ತೆ, ಪ್ರತಿ ಸಲ ನಿಮಗೆ ಲೀಗಲ್ ಕಾಪಿನ ಪರ್ಚೇಸ್ ಮಾಡಿ ಅಂತ ಹೇಳಿಬಿಟ್ಟು ಮೆಸೇಜ್ ಬರುತ್ತೆ, ಇಲ್ಲ ನಿಮಗೆ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ ಎಲ್ಲ ಕೂಡ ಕೇಳುತ್ತೆ. ಸೊ ನೀವು ಇದನ್ನು ಪ್ರತಿ ಸಲ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ನಿಮ್ಮ ಸಿಸ್ಟಮಲ್ಲಿ ಇಂಟರ್ನೆಟ್ನ ಡಿಸೇಬಲ್ ಮಾಡಿ ಓಪನ್ ಮಾಡಿದ್ರೆ ಸೊ ನೀವು ಡೈರೆಕ್ಟಾಗಿ ನಿಮಗೆ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ ನಾನು ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ಈಗ ನಮಗೆ ಕೋರಲ್ಡ್ರಾ X8 ವಿಂಡೋ ಓಪನ್ ಆಗುತ್ತೆ. ಓಕೆ, ಇದು ಕೋರಲ್ಡ್ರಾ X8 ವಿಂಡೋ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ. ಸೊ ಗೆಟ್ ಸ್ಟಾರ್ಟೆಡಲ್ಲಿ ಈಗ ನೀವು ನ್ಯೂ ಡಾಕ್ಯುಮೆಂಟ್ ಅಂತ ಇಲ್ಲಿಂದಾನೇ ತಗೋಬೋದು, ಇಲ್ಲ ನೀವು ಫೈಲ್ ಮೆನುಗೆ ಹೋಗ್ಬಿಟ್ಟು ಇಲ್ಲಿಂದ ಆದರೂ ಕೂಡ ನ್ಯೂ ಡಾಕ್ಯುಮೆಂಟನ್ನು ತಗೋಬೋದು. ಫೈಲ್ ಇಲ್ಲಿ ಸ್ಕ್ರೀನನ್ನು ನೀವು ವೆಲ್ಕಮ್ ಸ್ಕ್ರೀನ್ ಅಂತ ಇದೆ ನೋಡಿ. ಸೊ ಇಲ್ಲೊಂದು ಕ್ಲೋಸ್ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಈ ವೆಲ್ಕಮ್ ಸ್ಕ್ರೀನನ್ನು ನೀವು ಕ್ಲೋಸ್ ಮಾಡಿ ಬೇಕಿದ್ರೆ ಫೈಲ್ ಮೆನುವಿಂದ ಆದರೂ ತಗೋಬೋದು ಅಥವಾ ಇಲ್ಲಿಂದ ಬೇಕಾದರೂ ಕೂಡ ತಗೋಬೋದು. ಸೊ ಈಗ ಸದ್ಯಕ್ಕೆ ನಾನು ಯಾವುದೋ ಒಂದು ನ್ಯೂ ಡಾಕ್ಯುಮೆಂಟ್ ಬೇಕಲ್ವಾ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್. ಸೊ ಡಾಕ್ಯುಮೆಂಟ್ ಸೆಟಪ್ ವಿಂಡೋ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿ ನಾವು ನಮ್ಮ ಡಾಕ್ಯುಮೆಂಟ್ನ ಸೆಟಪ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಏನು ಸೆಟಪ್ ಇದೆಯೋ ಅದನ್ನೇ ನಾನು ಜಸ್ಟ್ ಓಕೆ ಮಾಡ್ತೀನಿ. ಓಕೆ, ಸೊ ಈಗ ಒಂದು ಫೈಲ್ ಓಪನ್ ಆಗಿದೆ, ಅಂದರೆ ಒಂದು ಡಾಕ್ಯುಮೆಂಟ್ ಕೋರಲ್ಡ್ರಾದಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನೋದು ಓಪನ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೋರಲ್ಡ್ರಾ ವಿಂಡೋದು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯೂಸರ್ ಇಂಟರ್ಫೇಸ್ ಕೋರಲ್ಡ್ರಾ ವಿಂಡೋ ಅಲ್ಲಿ ಏನೆಲ್ಲ ಟೂಲ್ ಬಾರ್ಸ್ ಬರುತ್ತೆ, ಓಕೆ, ಸೊ ಅದನ್ನು ನಾವು ಏನಂತ ಕರಿತೀವಿ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಟಾಪ್ ಮೋಸ್ಟ್ ಬಾರ್ ಇದೆಯಲ್ವಾ, ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಸೊ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಯಾವುದೇ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ನ ನೀವು ಓಪನ್ ಮಾಡಿದ್ರೆ ಫಸ್ಟ್ ನಮಗೆ ಸಿಗೋದು ಟಾಪಲ್ಲಿ ಸಿಗೋದು ಟೈಟಲ್ ಬಾರ್. ಈ ಟೈಟಲ್ ಬಾರಲ್ಲಿ ಏನಿರುತ್ತೆ, ನಾವು ಯಾವ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಓಪನ್ ಮಾಡ್ತಾ ಇದ್ದೀವಿ ಅದರ ಒಂದು ಹೆಸರು ನೋಡಿ, ಇಲ್ಲಿ ಕೋರಲ್ಡ್ರಾ X8. ಮತ್ತು ನಾವು ಯಾವ ಡಾಕ್ಯುಮೆಂಟ್ನ ಓಪನ್ ಮಾಡಿದ್ದೀವಿ ಆ ಡಾಕ್ಯುಮೆಂಟ್ ಹೆಸರು ಇಲ್ಲಿ ನಮಗೆ ಸಿಗುತ್ತೆ. ಈಗ ಸದ್ಯಕ್ಕೆ ಅನ್ಟೈಟಲ್ಡ್ 1 ಅಂತ ಇದೆ. ಯಾಕೆ ಅಂದರೆ ನಾನು ಇನ್ನೂ ನನ್ನ ಡಾಕ್ಯುಮೆಂಟ್ಗೆ ಏನು ಹೆಸರು ಕೊಟ್ಟು ಸೇವ್ ಮಾಡಿಲ್ಲ. ಓಕೆ, ಜಸ್ಟ್ ಓಪನ್ ಮಾಡಿದ್ದೀನಿ ಅಷ್ಟೇ, ಇನ್ನೂ ಹೆಸರು ಕೊಟ್ಟಿಲ್ಲ, ಸೇವ್ ಮಾಡಿಲ್ಲ. ಓಕೆ, ಸೊ ಅನ್ಟೈಟಲ್ಡ್ 1. ಸೊ ಸೇಮ್ ಅನ್ಟೈಟಲ್ಡ್ 1 ಅನ್ನೋದು ಇಲ್ಲಿ ಕೆಳಗಡೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಓಕೆ, ಸೊ ನೆಕ್ಸ್ಟು ಅದರ ಕೆಳಗಡೆ ಬರೋದು ನಮಗೆ ಮೆನು ಬಾರ್. ಸೊ ಮೆನು ಬಾರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆನೂಸ್ ಇದೆ. ಫೈಲ್ ಮೆನು, ಎಡಿಟ್, ವ್ಯೂ, ಲೇಔಟ್, ಆಬ್ಜೆಕ್ಟ್, ಎಫೆಕ್ಟ್ಸ್, ಬಿಟ್ ಮ್ಯಾಪ್ಸ್. ಸೊ ಈ ರೀತಿ ಬೇರೆ ಬೇರೆ ಮೆನೂಸ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆ ಮೆನುವಲ್ಲಿರುವಂಥ ಒಂದು ಡ್ರಾಪ್ ಡೌನ್ ಲಿಸ್ಟ್ ನಮಗೆ ಓಪನ್ ಆಗುತ್ತೆ. ಓಕೆ, ಈ ಒಂದು ಮೆನೂಸ್ನ ಓಪನ್ ಮಾಡೋದಕ್ಕೆ ನಮಗೆ ಶಾರ್ಟ್ಕಟ್ ಕೀಸ್ ಕೂಡ ಇದೆ. ಸೊ ಪ್ರತಿಯೊಂದು ಮೆನು ಹೆಸರಲ್ಲಿ ನಿಮಗೆ ಒಂದು ಲೆಟರ್ ನೋಡಿ, ಇಲ್ಲಿ ಎಡಿಟ್ ಮೆನು ಇ ಅಂಡರ್ಲೈನ್ ಆಗಿದೆ, ಫೈಲ್ ಮೆನುವಲ್ಲಿ F ಅಂಡರ್ಲೈನ್ ಆಗಿದೆ. ಪ್ರತಿಯೊಂದು ಹೆಸರಲ್ಲೂ ಕೂಡ ಒಂದು ಲೆಟರ್ ನಿಮಗೆ ಅಂಡರ್ಲೈನ್ ಆಗಿರುತ್ತೆ. ಸೊ ನೀವು ಕೀಬೋರ್ಡಿಂದ ಆಲ್ಟ್ ಕೀನ ಹೋಲ್ಡ್ ಮಾಡಿಕೊಂಡು ಆ ಒಂದು ಲೆಟರ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಆ ಒಂದು ಮೆನು ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಓಕೆ, ಸೊ ಆ ಮೆನು ಲಿಸ್ಟ್ ಆಗುತ್ತೆ ನಿಮಗೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಆಲ್ಟ್ L ಅಂತ ಮಾಡ್ತೀನಿ, ಲೇಔಟ್ ಮೆನು ಡಿಸ್ಪ್ಲೇ ಆಯಿತು. ಆಲ್ಟ್ O ಅಂತ ಮಾಡ್ತೀನಿ, ಟೂಲ್ಸ್. ಅದೇ ರೀತಿ ಆಲ್ಟ್ T ಅಂತ ಮಾಡಿದ್ರೆ ಟೇಬಲ್ ಡಿಸ್ಪ್ಲೇ ಆಯಿತು. ಓಕೆ, ಸೊ ಈ ರೀತಿ ಅದೇ ರೀತಿ ಪ್ರತಿಯೊಂದು ಡ್ರಾಪ್ ಡೌನ್ ಲಿಸ್ಟಲ್ಲೂ ಕೂಡ, ಅಂದರೆ ಪ್ರತಿಯೊಂದು ಒಂದು ಆಪ್ಷನಲ್ಲೂ ಕೂಡ ನಿಮಗೆ ಒಂದು ಲೆಟರ್ ಅಂಡರ್ಲೈನ್ ಆಗಿರುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಆ ಲೆಟರ್ನ ಕೀಬೋರ್ಡಿಂದ ನೀವು ಟೈಪ್ ಮಾಡಿದ್ರೆ ಅದು ನಿಮಗೆ ಓಪನ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಾನೀಗ ಲೇಔಟ್ ಮೆನುವಲ್ಲಿ ಇನ್ನೊಂದು ಇನ್ಸರ್ಟ್ ಪೇಜ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇನ್ನೊಂದು ಪೇಜನ್ನು ನಾನು ಇನ್ಸರ್ಟ್ ಮಾಡಬೇಕು. ಅದಕ್ಕೆ ಇನ್ಸರ್ಟ್ ಪೇಜಲ್ಲಿ ನಮಗೆ ಇರುವಂಥ ಒಂದು ಲೆಟರ್ ಅಂಡರ್ಲೈನ್ ಆಗಿರೋದು ಯಾವುದು, ಐ. ಸೊ ನೀವು ಇದಕ್ಕೆ ಆಲ್ಟ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಆ ಲೆಟರ್ನ ನೀವು ಕೀಬೋರ್ಡಿಂದ ಟೈಪ್ ಮಾಡಿದ್ರೆ ಸಾಕು. ನಿಮಗೆ ಇನ್ಸರ್ಟ್ ನೋಡಿ, ಇವಾಗ ಐ ಟೈಪ್ ಮಾಡಿದ ತಕ್ಷಣ ಇನ್ಸರ್ಟ್ ಪೇಜ್ದು
ವಿಂಡೋ ಓಪನ್ ಆಯಿತು. ಓಕೆ, ಸೊ ಈ ರೀತಿಯಾಗಿ ನಾವು ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೆನು ಬಾರ್ ಆದಮೇಲೆ ಕೆಳಗಡೆ ಇರೋದು ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಈ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಮೆನು ಬಾರಲ್ಲಿ ಪ್ರತಿ ಸಲ ಹೋಗಿ ನಾವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡೋದಕ್ಕಿಂತ ನಾವು ಫ್ರೀಕ್ವೆಂಟಾಗಿ ಹೆಚ್ಚು ಯೂಸ್ ಮಾಡುವಂಥ ಒಂದು ಆಪ್ಷನ್ಸ್ನ, ನಮಗೆ ಏನು ಆಪ್ಷನ್ಸ್ ಬೇಕೋ ಅದನ್ನು ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಟ್ಕೊಂಡು ಸೊ ಬೇಗ ನಾವು ಅದನ್ನು ಆಕ್ಸೆಸ್ ಮಾಡಿ ಯೂಸ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದನ್ನು ಮೆನು ಬಾರಲ್ಲಿರುವಂಥ ಆಪ್ಷನ್ಸ್ನ ನಾವು ಯಾವ ರೀತಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ಗೆ ತಗೋಬೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಅದರ ಕೆಳಗಡೆ ಇರುವಂಥದ್ದು ಒಂದು ಪ್ರಾಪರ್ಟಿ ಬಾರ್. ಸೊ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಕೆಳಗಡೆ ಇದೆಯಲ್ವಾ, ಸೊ ಇದನ್ನು ನಾವೇನಂತ ಕರಿತೀವಿ, ಪ್ರಾಪರ್ಟಿ ಬಾರ್ ಅಂತ ಹೇಳ್ತೀವಿ. ಈ ಪ್ರಾಪರ್ಟಿ ಬಾರಲ್ಲಿ ನಮಗೆ ಏನು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅದಕ್ಕಿಂತ ಮುಂಚೆ ಲೆಫ್ಟಲ್ಲಿ ಇದೆ ನೋಡಿ, ಇದನ್ನು ನಾವು ಟೂಲ್ ಬಾರ್ ಅಂತ ಕರಿತೀವಿ. ಓಕೆ, ಈ ಟೂಲ್ ಬಾರ್ ಅಂತ ಕರಿತೀವಿ. ಈ ಟೂಲ್ ಬಾರನ್ನು ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದಾದ್ರೂ ಒಂದು ಇಮೇಜ್ನ ನಾವು ಸೆಲೆಕ್ಟ್ ಮಾಡಿ ಮಾಡಿಫೈ ಮಾಡಬೇಕಂದ್ರೆ, ಸೊ ಈ ಟೂಲ್ ಬಾರಲ್ಲಿ ನಮಗೆ ಬೇಕಾದಷ್ಟು ಟೂಲ್ಸ್ ಇದೆ. ಸೊ ಇದರಿಂದ ನಾವು ಅದನ್ನು ಮಾಡಿಫೈ ಮಾಡ್ಬೋದು. ಮತ್ತು ನಾವು ಯಾವ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ದೀವಲ್ವಾ, ಅದರ ವಿಡ್ತು ಹೈಟು ಚೇಂಜ್ ಮಾಡೋದಾಗಲಿ, ಕಲರ್ ಚೇಂಜ್ ಮಾಡೋದಾಗಲಿ, ಪೊಸಿಷನ್ ಚೇಂಜ್ ಮಾಡೋದಾಗಲಿ, ಅದೆಲ್ಲ ಕೂಡ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಪ್ರಾಪರ್ಟಿ ಬಾರಲ್ಲಿ ಸಿಗುತ್ತೆ. ಓಕೆ, ಒಂದು ಆಬ್ಜೆಕ್ಟನ್ನು ನಾವು ಏನೆಲ್ಲ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇದೆ ಅದೆಲ್ಲ ಕೂಡ ನಮಗೆ ಪ್ರಾಪರ್ಟಿ ಬಾರಲ್ಲಿ ಸಿಗುತ್ತೆ. ಆಬ್ಜೆಕ್ಟನ್ನು ನಾವು ಹೇಗೆ ಮಾಡಿಫೈ ಮಾಡೋದಕ್ಕೆ ಟೂಲ್ಸ್ ಎಲ್ಲ ಕೂಡ ನಮಗೆ ಟೂಲ್ ಬಾರಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಟೂಲ್ ಬಾರಲ್ಲಿ ಪ್ರತಿಯೊಂದು ಟೂಲ್ಗೂ ಇಲ್ಲಿ ಒಂದು ಡ್ರಾಪ್ ಡೌನ್ ಟೂಲ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ಡ್ರಾಪ್ ಡೌನ್ ಬಟನ್, ಟೂಲೆಲ್ಲ ಡ್ರಾಪ್ ಡೌನ್ ಬಟನ್, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇನ್ನೂ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಬರುತ್ತೆ. ಇದನ್ನು ನಾವು ಫ್ಲೈಔಟ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಎಲ್ಲೆಲ್ಲಿ ನಿಮಗೆ ಡ್ರಾಪ್ ಡೌನ್ ಬಟನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಅದರ ರಿಲೇಟೆಡ್ ನಿಮಗೆ ಮಲ್ಟಿಪಲ್ ಟೂಲ್ಸ್ ನಿಮಗೆ ಸಿಗುತ್ತೆ ನೋಡಿ. ಇಲ್ಲಿ ಸಿಂಗಲ್ ಟೂಲ್ ಇದೆ ಇದು. ಓಕೆ, ಸೊ ಇದು ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ ಸಿಂಗಲ್ ಟೂಲ್ ಇದೆ, ಇಲ್ಲಿ ಯಾವುದೂ ನಿಮಗೆ ಡ್ರಾಪ್ ಡೌನ್ ಬಟನ್ ಇಲ್ಲ. ಓಕೆ, ಸೊ ಇದೆಲ್ಲ ಕೂಡ ಫ್ಲೈಔಟ್ಸ್. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮಲ್ಟಿಪಲ್ ಟೂಲ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ, ಇದು ಟೂಲ್ ಬಾರ್. ಸೊ ನೆಕ್ಸ್ಟ್ ಇದು ಬಂದು ಮೇನ್ ಪೇಜ್. ಸೊ ವರ್ಕ್ ಏರಿಯಾ ಅಂತ ಅಥವಾ ಡ್ರಾಯಿಂಗ್ ಏರಿಯಾ, ವರ್ಕ್ ಸ್ಪೇಸ್ ಅಂತ ಕರಿತೀವಿ ನಾವು. ಸೊ ಇದು ಇಷ್ಟು ನಿಮಗೆ ರೆಕ್ಟ್ಯಾಂಗಲಲ್ಲಿ ಕಾಣಿಸ್ತಿದೆಯಲ್ವಾ ಮಿಡ್ಲಲ್ಲಿ, ಸೊ ಇದು ವರ್ಕಿಂಗ್ ಏರಿಯಾ. ಸೊ ಇದ್ರ ಸುತ್ತಲೂ ಇದೆಯಲ್ವಾ, ಇದನ್ನು ನಾವು ಡ್ರಾಯಿಂಗ್ ವಿಂಡೋ ಅಂತ ಕರಿತೀವಿ. ಸೊ ಈ ಸುತ್ತಲೂ ಇರೋದನ್ನು ನಾವೇನಂತ ಕರಿತೀವಿ ಅಂದರೆ, ಇದು ಪೂರ್ತಿ ನಮಗೆ ಡ್ರಾಯಿಂಗ್ ವಿಂಡೋ ಅಂತ ಕರಿತೀವಿ ನಾವು. ಅಂದರೆ ನಾವು ಏನೇ ಡಿಸೈನ್ಸ್ ಮಾಡಬೇಕಂದ್ರೂ, ಏನೇ ವರ್ಕ್ ಮಾಡಬೇಕಂದ್ರೆ ಆ ವರ್ಕ್ ಎಲ್ಲ ಕೂಡ ನಾವಿಲ್ಲಿ ಮಾಡ್ಬೋದು. ಸೊ ನಾವು ಪ್ರಿಂಟ್ ಕೊಟ್ಟಾಗ ಏನಾಗುತ್ತೆ, ನಾವು ಬರೀ ಈ ರೆಕ್ಟಾಂಗಲ್ ಬಾಕ್ಸಲ್ಲಿ ಏನಿದೆ ಅಂದರೆ ಈ ಪೇಜಲ್ಲಿ ಏನಿದೆ ಅಷ್ಟು ಮಾತ್ರ ನಮಗೆ ಪ್ರಿಂಟ್ ಬರುತ್ತೆ. ಈ ಡ್ರಾಯಿಂಗ್ ವಿಂಡೋ ಅಲ್ಲಿ ಇರೋದೇನು ಕೂಡ ನಮಗೆ ಪ್ರಿಂಟ್ ಬರೋದಿಲ್ಲ. ಇದು ಜಸ್ಟ್ ಓನ್ಲಿ ನಮಗೆ ರಫ್ ವರ್ಕ್ಗೋಸ್ಕರ ಇರುವಂಥ ಒಂದು ಸ್ಪೇಸ್. ಓಕೆ, ಸೊ ನೆಕ್ಸ್ಟ್ ಬಂದು ಇದು ರೂಲರ್ಸ್. ಸೊ ಹಾರಿಜಾಂಟಲ್ ರೂಲರ್ ಮತ್ತು ಇದು ವರ್ಟಿಕಲ್ ರೂಲರ್. ಈ ರೂಲರ್ಸ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಆಗ್ಬೋದು, ಇಮೇಜ್ ಆಗ್ಬೋದು, ಅದನ್ನು ನಾವು ಕರೆಕ್ಟ್ ಪೊಸಿಷನಲ್ಲಿ ಮತ್ತು ಕರೆಕ್ಟ್ ಸೈಜಲ್ಲಿ ನಾವು ಅದನ್ನು ಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೂಲರ್ಸ್ನ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಈ ರೈಟಲ್ಲಿ ಇದೆಯಲ್ವಾ, ಇದನ್ನು ನಾವು ಕಲರ್ ಪ್ಯಾಲೆಟ್ಸ್ ಅಂತ ಕರಿತೀವಿ ನೋಡಿ. 2 ಕಲರ್ ಪ್ಯಾಲೆಟ್ಸ್ ಇದೆ. ಸೊ ನಮಗೆ ಬೇಕಾದಷ್ಟು ಕಲರ್ ಪ್ಯಾಲೆಟ್ಸ್ ಸಿಗುತ್ತೆ ಇದರಲ್ಲಿ. ನಮಗೆ CMYK ಕಲರ್ಸಲ್ಲಿ ಸಿಗುತ್ತೆ, RGB ಕಲರ್ಸಲ್ಲಿ ಸಿಗುತ್ತೆ. ಓಕೆ, ಅದೆಲ್ಲ ಕೂಡ ಹೇಗೆ ನಾವು ಅಡಿಷ್ನಲ್ ಆಗಿ ತಗೋಬೋದು ಅವೆಲ್ಲ ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಸದ್ಯಕ್ಕೆ ಇದನ್ನು ನಾವೇನಂತ ಕರಿತೀವಿ, ಕಲರ್ ಪ್ಯಾಲೆಟ್ಸ್ ಅಂತ ಕರಿತೀವಿ. ಆಮೇಲೆ ಇದರ ಪಕ್ಕದಲ್ಲಿ ಈ ಕಡೆ ಇದೆಯಲ್ವಾ, ಇದು ಸ್ಕ್ರೋಲ್ ಬಾರ್. ಇದು ನಿಮಗೆ ಗೊತ್ತಿರೋವಂಥದ್ದೇ. ಸೊ ನಾವು ಸ್ಕ್ರೀನನ್ನು ನ್ಯಾವಿಗೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಸ್ಕ್ರೋಲ್ ಬಾರ್. ಇದು ಬಂದು ನಿಮಗೆ ವರ್ಟಿಕಲ್ ಸ್ಕ್ರೋಲ್ ಬಾರ್ ಇದೆ. ಸೊ ಇಲ್ಲಿ ಕೆಳಗಡೆ ಇದೆಯಲ್ವಾ, ಇದು ಬಂದು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಇದೆ. ಓಕೆ, ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ಸ್. ಸೊ ಇದು ಬಂದು ನಿಮಗೆ ಪೇಜ್ ಬಟನ್, ಅಂದರೆ ನೀವು ಎಷ್ಟು ಪೇಜಸ್ ಅನ್ನೋದು ತಗೊಂಡಿರ್ತೀರ ಆ ಪೇಜಸ್ ಎಲ್ಲ ಕೂಡ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ಗೆ ಲೆಫ್ಟ್ ಸೈಡೇ ಇರುತ್ತೆ. ಸೊ ಪೇಜ್ ಐಕನ್ಸ್ ಎಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ. ಮತ್ತು ಇಲ್ಲಿ ಪೇಜನ್ನು ನ್ಯಾವಿಗೇಟ್ ಮಾಡೋದಕ್ಕೆ ನಮಗೆ ಬಟನ್ಸ್ ಇದೆ. ಸೊ ನಾವು ನೆಕ್ಸ್ಟ್ ಪೇಜ್ಗೆ ಹೋಗೋದಕ್ಕೆ, ಪ್ರೀವಿಯಸ್ ಪೇಜ್ಗೆ ಹೋಗೋದಕ್ಕೆ, ಫಸ್ಟ್ ಪೇಜ್ಗೆ, ಲಾಸ್ಟ್ ಪೇಜ್ಗೆ ಹೋಗೋದಕ್ಕೆ ಸೊ ನ್ಯಾವಿಗೇಟ್ ಬಟನ್ಸ್ ಎಲ್ಲ ಕೂಡ ನಮಗೆ ಹಾರಿಜಾಂಟಲ್ ಸ್ಕ್ರೋಲ್ ಬಾರಲ್ಲೇ ಸಿಗುತ್ತೆ ಇವೆಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಇದೆಯಲ್ವಾ, ಇಲ್ಲಿ ಕೆಳಗಡೆ, ಸೊ ಇದನ್ನು ಅಂದರೆ ಇಷ್ಟು, ಸೊ ಇದು ಇಷ್ಟು ನಾವು ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ. ಇದೆಲ್ಲ ಕೂಡ ನಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಓಕೆ, ಮತ್ತು ಇಲ್ಲಿ ಒಂದು ಬಟನ್ ಇದೆ. ಸೊ ಈ ಬಟನ್ ನಿಮಗೆ ಕಾಣಿಸ್ತಿಲ್ಲ ಅಲ್ವಾ,
ಸೊ ಇಲ್ಲಿ ಎಲ್ಲಿ ನಿಮಗೆ ರೈಟ್ ಸೈಡು ಬಾಟಮ್ ಕಾರ್ನರಲ್ಲಿದೆ. ಸೊ ನಾನೀಗ ಝೂಮ್ ಮಾಡ್ತೀನಿ ನೋಡಿ. ಝೂಮ್ ಮಾಡೋದಕ್ಕೆ ಶಾರ್ಟ್ಕಟ್ಗೆ ಇದರಲ್ಲಿ ಕಂಟ್ರೋಲ್+. ಓಕೆ, ಸೊ ಕಂಟ್ರೋಲ್+ ಝೂಮ್ ಮಾಡೋದಕ್ಕೆ, ಕಂಟ್ರೋಲ್- ಬಂದುಬಿಟ್ಟು ಝೂಮ್ ಇನ್ ಮತ್ತು ಝೂಮ್ ಔಟ್. ಓಕೆ, ಸೊ ಈ ರೈಟ್ ಕಾರ್ನರಲ್ಲಿ ಇದೆಯಲ್ವಾ, ಸೊ ಇದನ್ನು ನಾವು ನ್ಯಾವಿಗೇಷನ್ ಪೇನ್ ಅಂತ ಕರಿತೀವಿ. ಓಕೆ, ಈ ನ್ಯಾವಿಗೇಷನ್ ಪೇನ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಆ್ಯಕ್ಚುಲಿ ನಾವು ಝೂಮ್ ಇನ್ ಮಾಡಿದಾಗ, ಸೊ ನಾವು ಪೇಜನ್ನು ನ್ಯಾವಿಗೇಟ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಪೇಜನ್ನು ನಾವು ನ್ಯಾವಿಗೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಮಗೆ ಈ ನ್ಯಾವಿಗೇಷನ್ ಪೇನು ಯೂಸ್ ಆಗುತ್ತೆ. ಓಕೆ, ಸೊ ಇದು ಝೂಮ್ ಇನ್ನಲ್ಲಿದ್ದಾಗ ಮಾತ್ರ ನಾವು ಯೂಸ್ ಮಾಡ್ತೀವಿ, ಝೂಮ್ ಔಟಲ್ಲಿ ಇದು ಯೂಸ್ ಮಾಡೋದಿಲ್ಲ. ಇದು ಇಷ್ಟು ಕೂಡ ನಿಮಗೆ CorelDraw ವಿಂಡೋದು ಯೂಸರ್ ಇಂಟರ್ಫೇಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ ಸೆಟಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ CorelDrawದಲ್ಲಿ ನಾವು ಒಂದು ಪೇಜನ್ನು ಯಾವ ರೀತಿ ಸೆಟ್ ಮಾಡ್ಕೋಬೋದು, ಅಥವಾ ಒಂದು ಫೈಲ್, ಒಂದು ಡಾಕ್ಯುಮೆಂಟ್ನ ತಗೋಬೇಕಾದ್ರೆ ಏನೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ, ಅದನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರಿದಿರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.